ಹಲೋ ಎವ್ರಿವನ್. ಎಲ್ಲರಿಗೂ ತಿಳಿದಿರುವ ಹಾಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಈಗಾಗಲೇ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಗಳನ್ನ ರಿಲೀಸ್ ಮಾಡಿದ್ದಾರೆ. ಇವತ್ತು ನಾನು ಆ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಿಂದ ಟಾಪಿಕ್ ವೈಸ್ ಇರುವಂತಹ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಲಿಕ್ಕೆ ನಿಮ್ ಮುಂದೆ ಹಾಜರಿದ್ದೇನೆ. ಈ ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಒಂದು ಸ್ಮಾಲ್ ಈ ಪ್ರೋಗ್ರಾಮ್ ಏನ್ ಮಾಡ್ಕೊಂಡಿದೀವಲ್ಲ, ಈ ಪ್ರೋಗ್ರಾಮ್ ಮಾಡ್ಕೊಳ್ಳಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಮೊದಲನೇದಾಗಿ trying to reduce the subject burden and stress of students who find biology as a hard nut to crack. ಜೀವಶಾಸ್ತ್ರ ವಿಷಯ ಕೆಲವೊಂದು ವಿದ್ಯಾರ್ಥಿಗಳಿಗೆ ಕಠಿಣವಾಗ್ತಾ ಇದೆ. ಹಾಗಾಗಿ ಅವರಿಗೆ ಸಹಾಯ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಮತ್ತೊಂದು ವಿಷಯ, ಡೆವಲಪಿಂಗ್ ಕಾನ್ಫಿಡೆನ್ಸ್ ಇನ್ ಸ್ಟೂಡೆಂಟ್ಸ್ ಫಾರ್ ಬಯಾಲಜಿ ಸಬ್ಜೆಕ್ಟ್, ಇದೊಂದು ವಿಷಯ. ನಂತರ ಸಜೆಸ್ಟಿಂಗ್ ಸ್ಕಿಲ್ಸ್ ಟು ರೈಟ್ ಸಿಂಪಲ್ ಆನ್ಸರ್ಸ್ ಇನ್ ಎಕ್ಸಾಮ್, ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಸರಳವಾಗಿ ಉತ್ತರಗಳನ್ನ ಬರೀಲಿಕ್ಕೆ ನಾನು ಕೆಲವೊಂದು ಸ್ಕಿಲ್ಸ್ ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಸಿಂಪ್ಲಿಫೈಯಿಂಗ್ ಆನ್ಸರ್ಸ್ ಫಾರ್ ಸ್ಟೂಡೆಂಟ್ಸ್ ಹೂ ಆರ್ ವೀಕ್ ಇನ್ ಇಂಗ್ಲಿಷ್, ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅನ್ನೋದು ಸ್ವಲ್ಪ ಕಠಿಣ. ಅಂತಹ ವಿದ್ಯಾರ್ಥಿಗಳಿಗಾಗಿ ನಾನು ಸ್ವಲ್ಪ ಸಿಂಪಲ್ ಆಗಿರುವಂತಹ ಉತ್ತರಗಳನ್ನ ಹೇಳಿಕೊಡ್ತಾ ಇದ್ದೀನಿ, ಹೇಗೆ ಬರೀಬೇಕು ಪ್ರಶ್ನೆಗಳಿಗೆ. ಈ ವರ್ಷದಿಂದ ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಆಗಿದೆ, ತಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಟಾಪಿಕ್ ವೈಸ್ ನಾನು ಈ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ. ಕ್ವಶನ್ಸ್ ಗಳನ್ನ ಟಾಪಿಕ್ ವೈಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಕ್ವಶನ್ಸ್ ಗಳನ್ನ ಪರೀಕ್ಷೆಯಲ್ಲಿ ಹೇಗೆ ಬರೀಬೇಕು ಅಂತ ಹೇಳಿ ತಮಗೆಲ್ಲ ಹೇಳಿಕೊಡ್ತಾ ಇದ್ದೀನಿ. A question paper, model question papers, a questions from model question papers released from PU department. ಇಲ್ಲಿ 2, 3 and 5 mark questions I am discussing. ಮೊದಲನೇದಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಏನಿದೆಯಲ್ಲ ಟಾಪಿಕ್, ಈ ಟಾಪಿಕ್ ಇಂದ ನಿಮ್ಗೆ ಆಲ್ರೆಡಿ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ 11 ಮಾರ್ಕ್ಸ್ ಬರುತ್ತೆ. ಇಲ್ಲಿ 1, 2, 3, 5 ಮಾರ್ಕಿನ ಪ್ರಶ್ನೆಗಳು ನಿಮಗೆ ಪರೀಕ್ಷೆಯಲ್ಲಿ ಇರ್ತವೆ. ಸೊ ನಾನು ಇಲ್ಲಿ 1 ಮಾರ್ಕಿನ ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡ್ತಾ ಇಲ್ಲ. 2, 3 ಅಂಡ್ 5 ಮಾರ್ಕ್ ಕ್ವಶನ್ಸ್ ಗಳನ್ನ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ ನಿಮ್ ಜೊತೆಯಲ್ಲಿ. ಮೊದಲನೇದಾಗಿ ಮಾಡೆಲ್ ಕ್ವಶನ್ ಪೇಪರ್ 1. ಈ ಕ್ವಶನ್ ಪೇಪರ್ ಅಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನ ನಾನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ಕೇವಲ ಈ ಮೊದಲನೇ ಟಾಪಿಕ್ಗೆ ಸಂಬಂಧಪಟ್ಟ ಹಾಗೆ. ಫಸ್ಟ್ ಕ್ವಶನ್, ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್ ಅಂಡ್ ಎನ್ಕರೇಜ್ ಕ್ರಾಸ್ ಪಾಲಿನೇಷನ್ ಅಂತ ಪ್ರಶ್ನೆ ಇದೆ. ಕಮೆಂಟ್ ಆನ್ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆ 5 ಮಾರ್ಕ್ಸ್ಗೆ ಕೇಳ್ತಾ ಇದ್ದಾರೆ ತಮಗೆ. ಈಗ ಇದು ಕೆಲವು ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಅರ್ಥ ಆಗಂಗಿಲ್ಲ, ಅದು ತುಂಬಾ ಸಿಂಪಲ್ ಇದೆ. ಡೈರೆಕ್ಟ್ ಕೇಳುವಾಗ ವಿದ್ಯಾರ್ಥಿಗಳು ಈಸಿಯಾಗಿ ಬರೆದ್ ಬಿಡ್ತಾರೆ. ಅದೇ ಈಗೆಲ್ಲ ಕ್ವಶನ್ಸ್ಗಳು ನಿಮ್ಗೆ ಡೈರೆಕ್ಟ್ ಬರೋದಿಲ್ಲ. ಇಲ್ಲಿ ಕ್ವಶನ್ ಒಂದ್ಸಲ ಮತ್ತೆ ರಿವೈಸ್ ನೋಡ್ಕೊಳ್ರಿ. ಫ್ಲವರಿಂಗ್ ಪ್ಲಾಂಟ್ಸ್ ಹ್ಯಾವ್ ಡೆವಲಪ್ಡ್ ಮೆನಿ ಡಿವೈಸಸ್ ಟು ಡಿಸ್ಕರೇಜ್ ಸೆಲ್ಫ್ ಪಾಲಿನೇಷನ್, ಸೆಲ್ಫ್ ಪಾಲಿನೇಷನ್ ಅನ್ನ ಡಿಸ್ಕರೇಜ್ ಮಾಡ್ಲಿಕ್ಕೆ ಮತ್ತು ಕ್ರಾಸ್ ಪಾಲಿನೇಷನ್ ಅನ್ನು ಎನ್ಕರೇಜ್ ಮಾಡ್ಲಿಕ್ಕೆ ಸಸ್ಯಗಳಲ್ಲಿ ಕೆಲವೊಂದು ಮಾರ್ಪಾಡುಗಳಾಗಿದ್ದಾವೆ. ಅವುಗಳನ್ನು ನಾವು ಡಿವೈಸಸ್ ಅಂತ ಕರಿತೀವಿ. ನಿಮ್ಮ ಪುಸ್ತಕದಲ್ಲಿ ಆದ್ರೆ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳಿ ಒಂದು ಹೆಡ್ಡಿಂಗ್ ಇದೆ. ಈ ಪ್ರಶ್ನೆ ಬಂದಾಗ ನಾವು ಇದಕ್ಕೆ ಆನ್ಸರ್ ಹೇಗೆ ಬರೀಬೇಕು ಅನ್ನೋದನ್ನು ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಒಂದು ಸಿಂಪಲ್ ಸೆಂಟೆನ್ಸ್, ಏನಪ್ಪಾ, ಸರಳವಾಗಿ ಬರೀಬೇಕು. ಕ್ವಶನ್ ಸರಳ ಇದೆ, ಆನ್ಸರ್ ಕೂಡ ಸರಳವಾಗಿನೇ ಬರೀಬೇಕು. To encourage cross pollination, plants have developed following mechanisms.
ಈ ಫಾಲೋಯಿಂಗ್ ಮೆಕ್ಯಾನಿಸಮ್ಸ್ ಗಳನ್ನ ನಾನು ಹೇಳಿಕೊಡ್ತಾ ಇದ್ದೀನಲ್ಲ, ಇವುಗಳಿಗೆ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳಿ ಕರೀತಾರೆ. ಹಿಂದಿನ ವರ್ಷಗಳಲ್ಲಿ ಪ್ರಶ್ನೆ ಈ ಹೆಡ್ಡಿಂಗ್ ಮೇಲೆ ನಿಮಗೆ ಪ್ರಶ್ನೆ ಹೇಗ್ ಬರ್ತಾ ಇತ್ತಪ್ಪ ಅಂದ್ರೆ, ಎಕ್ಸ್ಪ್ಲೈನ್ ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳಿ ಸಿಂಪಲ್ ಆಗಿ ಕೇಳ್ತಾ ಇದೆ. ಬಟ್ ಈ ರೀತಿ ಈಗ ಮುಂದೆ ಈ ರೀತಿ ಪ್ರಶ್ನೆಗಳು ಬರೋದಿಲ್ಲ. ಸೊ ಫಸ್ಟ್ ಇದೊಂದು ಸೆಂಟೆನ್ಸ್ ನೀವು ಬರೆದು ಹಾಕಬೇಕು. ಇದಾದ ನಂತರ ನಿಮ್ಮ ಪುಸ್ತಕದಲ್ಲಿ ಇರುವಂತಹ ಸೆಂಟೆನ್ಸ್ ಗಳನ್ನ ನೀವು ಸ್ವಲ್ಪ ನೆನಪಿಡ್ಬೇಕಾದ್ರೆ ಕಷ್ಟವಾಗ್ತಾ ಇದೆ. ಅದಕ್ಕೆ ಇಲ್ಲಿ ನಾವು ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್, ಪುಸ್ತಕದಲ್ಲಿ ಇರ್ಲಾರ್ದಂತಹ ಟೆಕ್ನಿಕಲ್ ಟರ್ಮ್ಸ್ ಗಳನ್ನ ನಾ ಹೇಳಿಕೊಡ್ತಾ ಇದ್ದೀನಿ, ಅವುಗಳನ್ನ ಬರೀಬೇಕು. ಇಲ್ಲಿ ಟೆಕ್ನಿಕಲ್ ಟರ್ಮ್ಸ್ ಗಳಿಗೆ ನಿಮಗೆ ಮಾರ್ಕ್ಸ್ ಬರೋದಿಲ್ಲ, ಆದ್ರೆ ಟೆಕ್ನಿಕಲ್ ಟರ್ಮ್ ಇನ ಡೆಫಿನೇಷನ್ ಏನ್ ಕೊಡ್ತಿರಲ್ಲ ಈ ಪ್ರಶ್ನೆಯಲ್ಲಿ, ಅದಕ್ಕೆ ಮಾರ್ಕ್ಸ್ ಡೆಫಿನೆಟ್ಲಿ ಸಿಗುತ್ತೆ. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಡೌಟ್ ಇಲ್ಲ ನಿಮಗೆ. ಇಲ್ಲಿ ಮೊದಲನೇದಾಗಿ ಯಾವ ಡಿವೈಸ್ ಇಲ್ಲಿ ಬರ್ತಾ ಇದೆ ಅಂತ ಹೇಳಿದರೆ, ಇಲ್ಲಿ ಯುನಿಸೆಕ್ಸುವಾಲಿಟಿ ಅಂತ ಹೇಳಿ ಕರಿತೀವಿ ನಾವು. ಯುನಿಸೆಕ್ಸುವಾಲಿಟಿ ಇದೊಂದು ಮೆಕ್ಯಾನಿಸಮ್, ಇದು ಸಸ್ಯಗಳಲ್ಲಿ. ಈ ಮೆಕ್ಯಾನಿಸಮ್ ಇಂದ ಏನಾಗ್ತಾ ಇದೆ ಅಂದ್ರೆ, ಫ್ಲವರ್ಸ್ ಗಳಲ್ಲಿ ಕ್ರಾಸ್ ಪಾಲಿನೇಷನ್ ಆಗ್ತದೆ. ಈ ಮೊದಲನೇದಾಗಿ ತಿಳ್ಕೊರಿ ನೀವು, ಈ ಫ್ಲವರ್ಸ್ ಆರ್ ಯುನಿಸೆಕ್ಸುವಲ್. ಒಂದ್ ವೇಳೆ ಫ್ಲವರ್ಸ್ ಗಳು ಯುನಿಸೆಕ್ಸುವಲ್ ಇದ್ವಪ್ಪ ಅಂದ್ರೆ, ಯುನಿಸೆಕ್ಸುವಲ್ ಅಂತಂದ್ರೆ ಐದರ್ ಫ್ಲವರ್ ಈಸ್ ಹ್ಯಾವಿಂಗ್ ಓನ್ಲಿ ಸ್ಟೇಮನ್ಸ್ ಆರ್ ಫ್ಲವರ್ ಈಸ್ ಹ್ಯಾವಿಂಗ್ ಓನ್ಲಿ ಪಿಸ್ಟನ್. ಈಗ ಕೆಲವೊಂದು ಸಸ್ಯಗಳಲ್ಲಿ ಕೇವಲ ಸ್ಟೇಮನ್ನೇ ಅಥವಾ ಆಂಡ್ರೋಜನ್ನೇ ಇತ್ತಪ್ಪ, ಸಾರಿ ಆಂಡ್ರೋಶಿಯಮೇ ಇತ್ತಪ್ಪ ಅಂತಂದ್ರೆ ಅದಕ್ಕೆ ನಾವು ಸ್ಟೆಮಿನೇಟ್ ಫ್ಲವರ್ ಅಂತ ಕರಿತೀವಿ. ಕೇವಲ ಪಿಸ್ಟಿಲೆ ಇತ್ತಪ್ಪ ಅಂದ್ರೆ ಅದಕ್ಕೆ ಪಿಸ್ಟಿಲೇಟ್ ಫ್ಲವರ್ ಅಂತ ಕರಿತೀವಿ. ಸೊ ಈ ರೀತಿ ಇದ್ದಾಗ ಅಫ್ಕೋರ್ಸ್ ಪಾಲಿನೇಷನ್ ಯಾವ್ದಾಗ್ತಾ ಇದೆ, ಕ್ರಾಸ್ ಪಾಲಿನೇಷನ್ ಆಗ್ತಾ ಇದೆ. ಬೇರೆ ಕಡೆಯಿಂದ ಪೋಲನ್ ಗ್ರೇನ್ಸ್ ಗಳು ಬಂದು ಪಾಲಿನೇಟ್ ಮಾಡ್ತವೆ ಫ್ಲವರ್ಸ್, ಅದು ಕ್ರಾಸ್ ಪಾಲಿನೇಷನ್ ಆಗ್ತಾ ಇದೆ. ಇದೊಂದು ಮೆಕ್ಯಾನಿಸಮ್, ಇದಕ್ಕೆ ಯುನಿಸೆಕ್ಸುವಾಲಿಟಿ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ಸ್ ನೀವು ಕೊಡಬೇಕು ಎಕ್ಸಾಮ್ ಪರೀಕ್ಷೆಯಲ್ಲಿ. ಪಪಾಯ ಇದೆ, ನಮ್ಗೆ ಕ್ಯಾಸ್ಟರ್ ಇದೆ, ಮತ್ತೆ ಕುಕ್ಕರ್ ಬಿಟ ಇದೆ. ಸಿಂಪಲ್ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಡ್ರಿ, ಪುಸ್ತಕದಲ್ಲಿ ಇರುವುದನ್ನು ನೆನ್ಪಿಟ್ಕೊಡ್ರಿ. ಇದಾದ ನಂತರ ಸೆಕೆಂಡ್ ಮೆಕ್ಯಾನಿಸಮ್ ಆರ್ ಸೆಕೆಂಡ್ ಡಿವೈಸ್ ಅಂತ ಹೇಳ್ತೀವಿ ನಾವು. ಸೆಕೆಂಡ್ ಡಿವೈಸ್ ಏನಪ್ಪಾ ಅಂದ್ರೆ ಡೈಕೋಗ್ಯಾಮಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಮೀನಿಂಗ್ ಏನಪ್ಪಾ ಡೈಕೋಗ್ಯಾಮಿ ಅಂದ್ರೆ, ಒಂದು ಗಿಡದಲ್ಲಿ ಅಥವಾ ಒಂದು ಗಿಡದಲ್ಲಿ ಫ್ಲವರ್ಸ್ ಗಳಲ್ಲಿ ಇರುವಂತಹ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಮತ್ತೆ ಫಿಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ಸ್ ಗಳ ಮ್ಯಾಚುರಿಟಿ ಟೈಮ್ ಏನಿದೆಯಲ್ಲ ಡಿಫರೆಂಟ್ ಇರ್ತದೆ. ಸೊ ಇಲ್ಲಿ ಮೇಲ್ ಅಂಡ್ ಫಿಮೇಲ್ ಫ್ಲವರ್ಸ್ ಮ್ಯಾಚೂರ್ ಎಟ್ ಡಿಫರೆಂಟ್ ಟೈಮ್. ಈ ರೀತಿಯಾದಂತಹ ಮೆಕ್ಯಾನಿಸಮ್ ನಮ್ಗೆ ಯೂಶುವಲಿ ಬೈಸೆಕ್ಷುವಲ್ ಪ್ಲಾಂಟ್ಸ್ ಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಡೈಕೋಗ್ಯಾಮಿ ಮೆಕ್ಯಾನಿಸಮ್ ಅನ್ನ ಪ್ಲಾಂಟ್ಸ್ ಗಳು ಏನ್ ತೋರಿಸ್ತಾ ಇದಾವಲ್ಲ, ಈ ಡೈಕೋಗ್ಯಾಮಿ ಮೆಕ್ಯಾನಿಸಮ್ ಇಂದ ಪಾಲಿನೇಷನ್ ಯಾವ್ದಾಗ್ತಾ ಇದೆ, ಕ್ರಾಸ್ ಪಾಲಿನೇಷನ್. ಅಂದ್ರೆ ಒಂದ್ಸಲ ಮೇಲ್ ಮ್ಯಾಚೂರ್ ಆಗ್ತದೆ, ಮೇಲ್ ಆರ್ಗನ್ ಆಂಡ್ರೋಶಿಯಮ್, ನಂತರ ಗೈನೋಶಿಯಂ ಮ್ಯಾಚೂರ್ ಆಗ್ತದೆ. ಅದರ ಫಸ್ಟ್ ಗೈನೋಶಿಯಂ ಮ್ಯಾಚೂರ್ ಆಗಬಹುದು ಅಥವಾ ಆಂಡ್ರೋಶಿಯಂ ಮ್ಯಾಚೂರ್, ನಂತರ ಆಂಡ್ರೋಶಿಯಂ ಮ್ಯಾಚೂರ್ ಆಗಬಹುದು. ಈ ರೀತಿ ಸಿಚುವೇಶನ್ ಇದ್ದಾಗ ಪಾಲಿನೇಷನ್ ಕ್ರಾಸ್ ಪಾಲಿನೇಷನ್ ಆಗ್ತದೆ. ಇದಕ್ಕೆ ಎಕ್ಸಾಂಪಲ್ ಕಾಟನ್ ಇದೆ, ಎಕ್ಸಾಂಪಲ್ ಮಿರಾಬಿಲಿಸ್ ಜಲಪ ಇದೆ ಕೊಡಬಹುದು, ಫೈಕಸ್ ಇದೆ, ಫೈಕಸ್ ಬೆಂಗಾಲೆನ್ಸಿಸ್ ಅಂತ ಏನ್ ಹೇಳ್ತೀವಲ್ಲ, ಎಕ್ಸಾಂಪಲ್ಸ್ ಕೊಡಬಹುದು ನಾವು. ಸೊ ಇದಾದ ನಂತರ ಮತ್ತೊಂದು ಡಿವೈಸ್ ಇದೆ ಸೆಲ್ಫ್ ಇನ್ಕಾಂಪ್ಯಾಟಿಬಿಲಿಟಿ ಅಂತ ಹೇಳಿ. ಇದಕ್ಕೆ ನಾವು ಸೆಲ್ಫ್ ಸ್ಟೆರಿಲಿಟಿ ಅಂತಾನೂ ಕರಿತೀವಿ. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಏನಿದು ಸೆಲ್ಫ್ ಸ್ಟೆರಿಲಿಟಿ ಅಂದ್ರೆ ಮೀನಿಂಗ್ ತಿಳ್ಕೊರಿ ಫಸ್ಟ್. ಪೋಲನ್ ಆಫ್ ಅ ಫ್ಲವರ್ ನೆವರ್ ಜರ್ಮಿನೇಟ್ ಆನ್ ಇಟ್ಸ್ ಓನ್ ಸ್ಟಿಗ್ಮಾ. ಒಂದೇ ಫ್ಲವರ್ ಅಲ್ಲಿರುವಂತಹ ಈ ಪೋಲನ್ ಗ್ರೇನ್ಸ್ ಗಳು ಅದೇ ಫ್ಲವರಿನ ಸ್ಟಿಗ್ಮಾದ ಮೇಲೆ ಜರ್ಮಿನೇಟ್ ಆಗೋದಿಲ್ಲ. ಇದಕ್ಕೆ ನಾವು ಸೆಲ್ಫ್ ಸ್ಟೆರಿಲಿಟಿ ಅಂತ ಹೇಳಿ ಕರಿತೀವಿ. ಅಂದ್ರೆ ದ ಸ್ಟಿಗ್ಮಾ ಆಫ್ ದ ಫ್ಲವರ್ ವಿಲ್ ನಾಟ್ ರಿಕಗ್ನೈಸ್ ಇಟ್ಸ್ ಓನ್ ಪೋಲನ್ ಗ್ರೇನ್ಸ್. ದೆನ್ ಇಲ್ಲಿ ಏನಾಗ್ತದೆ, ಪೋಲನ್ ಆಫ್ ಅದರ್ ಪ್ಲಾಂಟ್ ಜರ್ಮಿನೇಟ್ ಆನ್ ದ ಸ್ಟಿಗ್ಮಾ. ಸೊ ಇದಕ್ಕೆ ನಾವು ಸೆಲ್ಫ್ ಇನ್ಕಾಂಪ್ಯಾಟಿಬಿಲಿಟಿ ಅಂತ ಕರಿತೀವಿ. ಈ ಒಂದು ಡಿವೈಸಸ್ ಇಂದ ಅಥವಾ ಈ ಮೆಕ್ಯಾನಿಸಮ್ ಇಂದ ಪ್ಲಾಂಟ್ಸ್ ಗಳಲ್ಲಿ ಕ್ರಾಸ್ ಪಾಲಿನೇಷನ್ ನಡೀತದೆ. ಎಕ್ಸಾಂಪಲ್ ಪೊಟ್ಯಾಟೊ ಕೊಡ್ರಿ, ಎಕ್ಸಾಂಪಲ್ ಟೊಬ್ಯಾಕೊ ಇದೆ. ಮತ್ತೊಂದು ಡಿವೈಸ್ ಯಾವ್ದಪ್ಪ ಅಂದ್ರೆ ಹೆಟಿರೋಸ್ಟೈಲಿ ಅಂತ ಹೇಳಿ ಬರ್ತದೆ. ಹೆಟಿರೋಸ್ಟೈಲಿ ಅಂತಂದ್ರೆ ಇನ್ ಎ ಪ್ಲಾಂಟ್, ಒಂದು ಗಿಡದಲ್ಲಿ ಇರುವಂತಹ ಫ್ಲವರ್ಸ್ ಗಳಲ್ಲಿ, ಹೂವುಗಳಲ್ಲಿ ಡಿಫರೆಂಟ್ ಬೇರೆ ಬೇರೆ ಫ್ಲವರ್ಸ್ ಗಳಲ್ಲಿ ಸ್ಟೈಲಿನ ಲೆಂತ್ ಬೇರೆ ಬೇರೆ ಇರ್ತದೆ. In a plant, flowers have style of different length. This condition, ಈ ಕಂಡೀಷನ್ ಇಂದ ಏನಾಗ್ತದಪ್ಪ ಅಂದ್ರೆ ಕ್ರಾಸ್ ಪಾಲಿನೇಷನ್ ಆಗ್ತಾ ಇದೆ.
ಎಕ್ಸಾಂಪಲ್ಸ್ ಈವ್ನಿಂಗ್ ಪ್ರೈಮ್ ರೋಸ್ ಅಂತ ಇದೆ, ಈವ್ನಿಂಗ್ ಪ್ರೈಮ್ ರೋಸ್ ಕೊಟ್ರಿ. ಇಲ್ಲಿ ನಿಮ್ಗೆ ಕೆಲವೊಂದು ಪಿಕ್ಚರ್ಸ್ ಗಳನ್ನ ನಾನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡಬಹುದು. ಒಂದು ಡಿಫರೆಂಟ್, ಒಂದು ಹೆಟಿರೋ ಸ್ಟೈಲ್ ಇದೆ, ಮತ್ತೊಂದು ಸೆಲ್ಫ್ ಇನ್ಕಾಂಪ್ಯಾಟಿಬಿಲಿಟಿ ಇದೆ. ನೀವು ಈ ಇಮೇಜಸ್ ಗಳನ್ನ ಸ್ವಲ್ಪ ನೋಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಪಿಕ್ಚರ್ ಬರ್ತದೆ ನಿಮ್ಮ ಬ್ರೈನ್ ಅಲ್ಲಿ ಏನ್ ಬರೀಬೇಕು ಅಂತ ಹೇಳಿ. ಸೊ ಈ 4 ಡಿವೈಸಸ್ ಗಳನ್ನ ಯುನಿಸೆಕ್ಸುವಾಲಿಟಿ, ಡೈಕೋಗ್ಯಾಮಿ, ಸೆಲ್ಫ್ ಇನ್ಕಾಂಪ್ಯಾಟಿಬಿಲಿಟಿ ಮತ್ತೆ ಹೆಟಿರೋಸ್ಟೈಲಿ ವಿತ್ ಎಕ್ಸಾಂಪಲ್ಸ್ ಗಳನ್ನ ನೀವು ಬರೆದಿರಪ್ಪ ಅಂದ್ರೆ ಡೆಫಿನೆಟ್ಲಿ ಯು ವಿಲ್ ಗೆಟ್ 5 marks ಇನ್ ಎಕ್ಸಾಮ್. ಇದಾದ ನಂತರ ನೆಕ್ಸ್ಟ್ ಕ್ವಶನ್ ಅಗೇನ್ ಫಾರ್ 5 marks ಅಥವಾ 3 marks ಗೆ ಇದೆ. ಕೆಲವೊಮ್ಮೆ 3 marks ಪ್ರಶ್ನೆ ಇದು. ಈ 3 marks ಗೆ ಏನ್ ಕ್ವಶನ್ ಇದೆ ನೋಡಿ. ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ ದ ಫರ್ಟಿಲೈಸ್ಡ್ ಫಿಮೇಲ್ ಗ್ಯಾಮೆಟೋಫೈಟ್ ಅಂತ ಕೊಟ್ಟಿದ್ದಾರೆ. ಡ್ರಾ ಲೇಬಲ್ಡ್ ಡಯಾಗ್ರಾಮ್ ಆಫ್ ಫರ್ಟಿಲೈಸ್ಡ್ ಫಿಮೇಲ್ ಗ್ಯಾಮೆಟೋಫೈಟ್ ಅಂಡ್ ಮೆನ್ಷನ್, ಇಲ್ಲಿ ಮುಂದೆ ಪ್ರಶ್ನೆ ಬಹಳ ಇಂಪಾರ್ಟೆಂಟ್. ಮೆನ್ಷನ್ ದ ಪ್ಲಾಯ್ಡಿ ಆಫ್ ಎನಿ ಒನ್ ಆಫ್ ದ ಪ್ರಾಡಕ್ಟ್ ಆಫ್ ಡಬಲ್ ಫರ್ಟಿಲೈಸೇಷನ್. ಈ ಡಬಲ್ ಫರ್ಟಿಲೈಸೇಷನ್ ಪ್ರಾಡಕ್ಟಿನ ಪ್ಲಾಯ್ಡಿ ಅಂದ್ರೆ ಕ್ರೋಮೋಸೋಮಿನ ನಂಬರ್ಗಳು, ವೆದರ್ ದ ಪ್ರಾಡಕ್ಟ್ ಆಫ್ ದ ಫರ್ಟಿಲೈಸೇಷನ್ ವೆದರ್ ಇಟ್ ಈಸ್ ಹೆಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್ ಅಂತ ಹೇಳಿ ನಾವು ಮೆನ್ಷನ್ ಮಾಡಬೇಕಾಗಿದೆ ಪ್ರಶ್ನೆಯಲ್ಲಿ. ಏನಿದು ನೀವು ಏನ್ ಡ್ರಾ ಮಾಡಬೇಕಾಗಿದೆ, ಫರ್ಟಿಲೈಸ್ಡ್ ಫಿಮೇಲ್ ಗ್ಯಾಮೆಟೋಫೈಟ್ ನ ಡಯಾಗ್ರಾಮ್ ಡ್ರಾ ಮಾಡಬೇಕು. ಇದು 2 marks ಗೆ. ನಂತರ ಏನ್ ಕೇಳ್ತಾ ಇದ್ದಾರೆ ಅಂದ್ರೆ ಫರ್ಟಿಲೈಸೇಷನ್ ಆದ ನಂತರ ಏನ್ ಪ್ರಾಡಕ್ಟ್, ಫರ್ಟಿಲೈಸೇಷನ್ ಪ್ರಾಡಕ್ಟ್ ಏನಿದೆ ನಮಗೆ, ಆಫ್ಟರ್ ಫರ್ಟಿಲೈಸೇಷನ್ ಯು ಗೆಟ್ ಝೈಗೋಟ್ ಅಂಡ್ ದೆನ್ ಒನ್ ಗೆಟ್ PEN, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಹೌದಾ? ಈ 2 ಪ್ರಾಡಕ್ಟ್ ಗಳ ಎರಡರಲ್ಲಿ ಯಾವ್ದು ಒಂದು ಬರೀರಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ನಿಮಗೆ ಪ್ರಶ್ನೆ. ಸೊ ಇಲ್ಲಿ ನೀವು ಡಯಾಗ್ರಾಮ್ ಡ್ರಾ ಮಾಡಬೇಕು. ಈ ಡಯಾಗ್ರಾಮ್ ಡ್ರಾ ಮಾಡಿಬಿಟ್ಟು ಈ ಲೇಬ್ಲಿಂಗ್ಸ್ ಗಳನ್ನ ಮೆನ್ಷನ್ ಮಾಡ್ಕೊಳ್ಬೇಕು. ಈ ಲೇಬ್ಲಿಂಗ್ಸ್ ಗಳನ್ನ ಮೆನ್ಷನ್ ಮಾಡಿ ಮುಂದೆ ಇರುವಂತ ಪ್ರಶ್ನೆ 1 mark ಗೆ ಏನಿದೆಯಲ್ಲ ಪ್ಲಾಯ್ಡ್ ಯಾವ್ದಾದ್ರು ಒಂದು, ಐದರ್ ನೀವು ಝೈಗೋಟಿನ ಪ್ಲಾಯ್ಡಿ ಬರೀರಿ ಅಥವಾ PEN ಪ್ಲಾಯ್ಡಿ ಬರೀರಿ. ಝೈಗೋಟ್ ಏನಾಗಿರ್ತದೆ, ಡಿಪ್ಲಾಯ್ಡ್ ಆಗಿರ್ತದೆ. PEN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಏನಾಗಿರ್ತದೆ, ಟ್ರಿಪ್ಲಾಯ್ಡ್ ಆಗಿರ್ತದೆ. ಹೌದಾ? ಸೊ ಇದು 3 marks ಪ್ರಶ್ನೆ. ನೀವು ಇದನ್ನ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ರಿ. ನಂತರ ಇಲ್ಲಿ ಮತ್ತೊಂದು ಸ್ಲೈಡ್ ಅಲ್ಲಿ ನಾನು ನಿಮಗೆ ಈ ಟಾಪಿಕ್ ಅಲ್ಲಿ ಇರುವಂತಹ ಸೆಲ್ಸ್ ಗಳು ಮತ್ತೆ ಆ ಸೆಲ್ಸ್ ಗಳಲ್ಲಿ ಇರುವಂತಹ ಕ್ರೋಮೋಸೋಮ್ ಗಳ ನಂಬರ್ ಪ್ಲಾಯ್ಡ್, ವೆದರ್ ಇಟ್ ಈಸ್ ಹೆಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್ ಅನ್ನೋದನ್ನ ಒಂದು ಸ್ಲೈಡ್ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದನ್ನ ಸ್ವಲ್ಪ ನೋಟ್ ಡೌನ್ ಮಾಡ್ಕೊಡ್ರಿ. ಪ್ರಶ್ನೆಗಳು ಬರಬಹುದು. ಈ ಒಂದು ಸ್ಲೈಡ್ ಇಲ್ಲಿ ಇರುವಂತಹ ಪ್ಲಾಯ್ಡಿಗಳನ್ನ ನೀವು ನೆನ್ಪಿಟ್ಕೊಂಡ್ರೆ ಒಂದಾದ್ರೂ ಪ್ರಶ್ನೆ ನಿಮ್ಗೆಲ್ಲಾದ್ರೂ ಎಕ್ಸಾಮ್ ಅಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ನ್ಯೂಸೆಲ್ಲಸ್ ಇದೆ. ನ್ಯೂಸೆಲ್ಲಸ್ ಗೊತ್ತಿರಬೇಕು ಎಲ್ಲಿದೆ ಅಂತ ಹೇಳಿ ನೀವು ಡಯಾಗ್ರಾಮ್ ಅಲ್ಲಿ. ಓಕೆ, ನ್ಯೂಸೆಲ್ಲಸ್ ಇನ ಸೆಲ್ಸ್ ಗಳು ಏನಿರ್ತಾವಪ್ಪ ಅಂತಂದ್ರೆ 2n ಕಂಡೀಷನ್ ನಲ್ಲಿ ಇರ್ತವೆ, ಡಿಪ್ಲಾಯ್ಡ್ ಕಂಡೀಷನ್. ಅದಾದ್ಮೇಲೆ MMC ಮೆಗಾಸ್ಪೋರ್ ಮದರ್ ಸೆಲ್ ಇದೆ. ಮೆಗಾಸ್ಪೋರ್ ಮದರ್ ಸೆಲ್ ಇದೆ ಆಲ್ಸೋ ಅಗೇನ್ 2n ಕಂಡೀಷನ್ ನಲ್ಲಿ ಇದೆ. ದೆನ್ ಫಂಕ್ಷನಲ್ ಮೆಗಾಸ್ಪೋರ್ ಇದೆ. ಮೆಗಾಸ್ಪೋರೋಜೆನೆಸಿಸ್ ಅಲ್ಲಿ ನಿಮ್ಗೆ 4 ಮೆಗಾಸ್ಪೋರ್ 3 ಡಿಜನರೇಟ್ ಆಗ್ತವೆ, 1 ರಿಮೇನ್ ಆಗಿರ್ತದೆ, ಉಳ್ಕೊಂಡಿರ್ತದೆ. ದಟ್ ರಿಮೇನ್ ಈಸ್ ಕಾಲ್ಡ್ ಆಸ್ ಫಂಕ್ಷನಲ್ ಮೆಗಾಸ್ಪೋರ್ ಏನಿದೆಯಲ್ಲ, ಆ ಫಂಕ್ಷನಲ್ ಮೆಗಾಸ್ಪೋರಿನ ಪ್ಲಾಯ್ಡಿ ಅಥವಾ ಕ್ರೋಮೋಸೋಮಲ್ ನಂಬರ್ ಏನಿದೆಯಲ್ಲ ದಟ್ ಈಸ್ N, ಹೆಪ್ಲಾಯ್ಡ್ ಕಂಡೀಷನ್ ದಲ್ಲಿ ಇದೆ. ಮಿಯೋಸಿಸ್ ಆಗಿರ್ತದೆ ಅಲ್ಲಿ, ನೆನ್ಪಿಟ್ಕೊಡ್ರಿ. ಫಿಮೇಲ್ ಗ್ಯಾಮೆಟೋಫೈಟ್ ಇದೆ. ಆಫ್ಟರ್ ಫಂಕ್ಷನಲ್ ಮೆಗಾಸ್ಪೋರ್, ನ್ಯೂಕ್ಲಿಯಸ್ ಆಫ್ ದ ಫಂಕ್ಷನಲ್ ಮೆಗಾಸ್ಪೋರ್ ಡಿವೈಡ್ಸ್ ಅಂಡ್ ಫಾರ್ಮ್ಸ್ ಏನಾಗ್ತಾ ಇದೆ, ಫಿಮೇಲ್ ಗ್ಯಾಮೆಟೋಫೈಟ್ ಆಗ್ತಾ ಇದೆ. ದಟ್ ಈಸ್ ಎಂಬ್ರಿಯೋಸ್ಯಾಕ್ ವಾಟ್ ವಿ ಕಾಲ್. ಹಿಂದ್ಗಡೆ ಇಮೇಜ್ ಏನಿದೆಯಲ್ಲ ಅದೇ. ಸೊ ಇದರಲ್ಲಿ ಕೂಡ ಇಲ್ಲಿ ಮಿಯೋಸಿಸ್ ಆಗಿನೇ ಫಾರ್ಮೇಶನ್ ಆಗಿರ್ತದೆ. ಸೊ N ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತವೆ. ಅಂಡ್ ದೆನ್ ಓವರಿ, ನೀವು ಗೈನೋಶಿಯಂ ಓದುವಾಗ ಸ್ಟಿಗ್ಮಾ ಸ್ಟೈಲ್ ಓವರಿ ಅಂತ ಏನು ಬರುತ್ತಲ್ಲ, ಈ ಓವರಿಯಲ್ಲಿ ಕ್ರೋಮೋಸೋಮ್ ನಂಬರ್ ಕೇಳ್ತಾರೆ, ಡಿಪ್ಲಾಯ್ಡ್ ಕಂಡೀಷನ್ ದಲ್ಲಿ ಇರ್ತದೆ. ಆಂಥರ್ ಆಂಡ್ರೋಶಿಯಂ ಅಲ್ಲಿ ಎಲ್ಲಿನೂ ಡಿಪ್ಲಾಯ್ಡ್ ಕಂಡೀಷನ್ ಅಲ್ಲಿ ಇರ್ತದೆ. ದೆನ್ ಎಗ್, ನೀವು ಎಗ್ ಸೆಲ್ ಅಂತ ಮೆನ್ಷನ್ ಮಾಡಿರ್ತೀರಿ ಎಂಬ್ರಿಯೋಸ್ಯಾಕ್ ಅಲ್ಲಿ, ಅದು ಕೂಡ ನಿಮ್ಗೆ ಅದು ಹೆಪ್ಲಾಯ್ಡ್ ಕಂಡೀಷನ್ ನಲ್ಲಿ ಇರ್ತದೆ. ಪೋಲನ್ ಮಿಯೋಸಿಸ್ ಫಾರ್ಮೇಶನ್ ಆಗಿರ್ತದೆ. ಎಗ್ ಅಂಡ್ ಪೋಲನ್ ಅಲ್ಟಿಮೇಟ್ಲಿ ದೇ ಹ್ಯಾವ್ ಹೆಪ್ಲಾಯ್ಡ್ ಕಂಡೀಷನ್. ಹೆಪ್ಲಾಯ್ಡ್ ಸೆಲ್ಸ್ ಇರ್ತವೆ, ಸಾರಿ ಕ್ರೋಮೋಸೋಮ್ಸ್ ಗಳು. ಇದಾದ ನಂತರ ಮತ್ತೊಂದು ಪ್ರಶ್ನೆ, ಇದು ಫಾರ್ 2 marks ಗೆ ಕೇಳಿರುವಂತದ್ದು. ಇದು ಮಾಡೆಲ್ ಕ್ವಶನ್ ಪೇಪರ್ 1 ಇಂದಾನೇ ಇದೆ. ಕಂಪ್ಲೀಟ್ ದಿ ಟ್ಯಾಬ್ಲರ್ ಕಾಲಮ್ ಗಿವನ್ ಬಿಲೋ ಅಂತ ಇದೆ. ಕೆಳಗೆ ಕೊಟ್ಟಂತಹ ಒಂದು ಟ್ಯಾಬ್ಲರ್ ಕಾಲಮ್ ಅನ್ನ ಕಂಪ್ಲೀಟ್ ಮಾಡ್ರಿ ವಿತ್ ರೆಸ್ಪೆಕ್ಟ್ ಟು ಮೇಲ್ ಗ್ಯಾಮೆಟೋಫೈಟ್ ಆಫ್ ಆಂಜಿಯೋಸ್ಪರ್ಮ್ಸ್ ಅಂತ ಪ್ರಶ್ನೆ. ಮೇಲ್ ಗ್ಯಾಮೆಟೋಫೈಟ್ ಅಲ್ಲಿ, ಆಂಜಿಯೋಸ್ಪರ್ಮ್ಸ್ ಅಲ್ಲಿ ಇದೇನು ಮೇಲ್ ಗ್ಯಾಮೆಟೋಫೈಟ್ ಇದೆಯಲ್ಲ, ಈ ಮೇಲ್ ಗ್ಯಾಮೆಟೋಫೈಟ್ ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಇದು.
ಕೊಟ್ಟಂತಹ ಕಾಲಮ್ಸ್ ಗಳನ್ನ ಕಂಪ್ಲೀಟ್ ಮಾಡ್ರಿ 2 marks ಗೆ. ಇಲ್ಲಿ ಏನೇನ್ ಕಾಲಮ್ ಕೊಡ್ತಾ ಇದ್ದಾರೆ ನೋಡ್ರಿ. ಸೆಲ್ಸ್ ಆಫ್ ದ ಗ್ಯಾಮೆಟೋಫೈಟ್. ಗ್ಯಾಮೆಟೋಫೈಟಿನ ಸೆಲ್ಸ್ ಗಳು, ನೀವು ಪೋಲನ್ ಗ್ರೇನ್ ಡ್ರಾ ಮಾಡಿರ್ತೀರಿ, ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೇನ್, ಅಲ್ಲಿ 2 ಸೆಲ್ಸ್ ಇರ್ತಾವೆ ನಿಮಗೆ, ಹೌದಾ? ಸೆಲ್ಸ್ ಆಫ್ ದ ಗ್ಯಾಮೆಟೋಫೈಟ್ ಅಂತ ಹೇಳ್ತೀವಿ. ಪೋಲನ್ ಗ್ರೇನ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ಯಾಮೆಟೋಫೈಟ್. ನೆನ್ಪಿಟ್ಕೊಳ್ರಿ. ಇಲ್ಲಿ ಸೆಲ್ಸ್ ಏನೇನಿದಾವಪ್ಪ ಅಂತಂದ್ರೆ, ಒಂದು ವೆಜಿಟೇಟಿವ್ ಸೆಲ್ ಅಂತ ಬರ್ದಿರ್ತೀರಿ ನೀವು ಡಯಾಗ್ರಾಮ್ ಹಾಕುವಾಗ, ಮತ್ತೊಂದು ಜನರೇಟಿವ್ ಸೆಲ್. ಇದು 1 mark ಆಯ್ತು ನಿಮ್ಗೆ. ಒಂದು ಕಾಲಮಿನ ಕ್ವಶನ್, ಫಸ್ಟ್ ಒನ್. ಸೆಕೆಂಡ್ ಏನಿದೆಯಪ್ಪ ಅಂದ್ರೆ ನೋಡಿ, ಶೇಪ್ ಆಫ್ ದ ನ್ಯೂಕ್ಲಿಯಸ್, ಶೇಪ್ ಆಫ್ ನ್ಯೂಕ್ಲಿಯಸ್ ಆಫ್ ದ ಸೆಲ್ಸ್, ಶೇಪ್ ಆಫ್ ನ್ಯೂಕ್ಲಿಯಸ್ ಆಫ್ ದ ಸೆಲ್ಸ್. ಆ ಸೆಲ್ಸ್ ಅಲ್ಲಿ ಇರುವಂತಹ ನ್ಯೂಕ್ಲಿಯಸ್ ಶೇಪ್ ಕೇಳ್ತಾ ಇದ್ದಾರೆ. ಓಕೆ, ಏನಪ್ಪ ಶೇಪ್ ಏನಿದೆ? ಶೇಪ್ ಆಫ್ ದ ನ್ಯೂಕ್ಲಿಯಸ್ ಏನಿದೆ? ಒಂದು ವೆಜಿಟೇಟಿವ್ ಸೆಲ್ ಅಲ್ಲಿ ಯಾವ್ದು ಬರ್ತಾ ಇದೆ ನೋಡ್ಕೊಳ್ರಿ, ಲಾರ್ಜ್ ಇರ್ರೆಗ್ಯುಲರ್ ಬರ್ತಾ ಇದೆ. ಮತ್ತೆ ನಿಮ್ಗೆ ಜನರೇಟಿವ್ ಸೆಲ್ ಅಲ್ಲಿ ಯಾವ್ದು ಬರ್ತದೆ ಅಂದ್ರೆ, ನ್ಯೂಕ್ಲಿಯಸ್ ಹೇಗಿರ್ತದೆ ನೋಡ್ಲಿಕ್ಕೆ, ರೌಂಡ್ ಅಂಡ್ ಓವಲ್ ಅಂತ ಇದೆ. ಓಕೆ, ಇದೊಂದು. ಮತ್ತೆ ಇಲ್ಲಿ ಬೇರೆ 2 ಕಾಲಮ್ಸ್ ಗಳನ್ನ ನಾನು ಮಾಡಿದ್ದೀನಿ. ಏನಪ್ಪಾ ಅಂದ್ರೆ, ಶೇಪ್ ಆಫ್ ದ ಸೆಲ್ ಕೇಳ್ತಾರೆ, ಕೇಳಬಹುದು ನಾಳೆ. ಶೇಪ್ ಆಫ್ ದ ಸೆಲ್ ಏನು? ವೆಜಿಟೇಟಿವ್ ಸೆಲ್ಲಿನ ಶೇಪ್ ಏನಿದೆ ಅಂತ ಕೇಳಿದ್ರೆ ಏನ್ ಬರೀಬೇಕು? ಸ್ಪೆರಿಕಲ್ ಅಂತ ಬರೀರಿ. ಜನರೇಟಿವ್ ಸೆಲ್ಲಿನ ಶೇಪ್ ಏನು ಅಂತ ಕೇಳಿದ್ರೆ ಸ್ಪಿಂಡಲ್ ಅಂತ ಬರೀರಿ. ಸಿಂಪಲ್ ಆಗಿ 1 ಮಾರ್ಕ್ಸ್ ಕೇಳಬಹುದು. ಮತ್ತೇನು ಲೊಕೇಶನ್ಸ್ ಗಳು? ಈ ಸೆಲ್ಸ್ ಗಳು, ವೆಜಿಟೇಟಿವ್ ಸೆಲ್ ಮತ್ತೆ ಜನರೇಟಿವ್ ಸೆಲ್ ಮೇಲ್ ಗ್ಯಾಮೆಟೋಫೈಟ್ ಅಲ್ಲಿ ಎಲ್ಲಿ ಇರ್ತವೆ? ಲೊಕೇಶನ್ ಏನು? ಲೊಕೇಶನ್ ನೋಡ್ಕೊಡ್ರಿ. ವಿತಿನ್ ಇಂಟೈನ್, ಯಾವುದು? ವೆಜಿಟೇಟಿವ್ ಸೆಲ್ ವಿತಿನ್ ಇಂಟೈನ್ ಇರ್ತದೆ. ಮತ್ತೆ ಜನರೇಟಿವ್ ಸೆಲ್ ಎಲ್ಲಿ ಇರ್ತದೆ? ವಿತಿನ್ ವೆಜಿಟೇಟಿವ್ ಸೆಲ್. ವೆಜಿಟೇಟಿವ್ ಸೆಲ್ಲಿನ ಒಳಗಡೆ ಫ್ಲೋಟ್ ಆಗ್ತಿರ್ತದೆ, ದಟ್ ಈಸ್ ಏನಪ್ಪಾ ಅಂದ್ರೆ ಜನರೇಟಿವ್ ಸೆಲ್. ಸೊ ಇದು ಲೊಕೇಶನ್ ಆಫ್ ದೀಸ್ 2 ಸೆಲ್ಸ್. ಈಗ ಈ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ನೀವು 2 ಸೆಲ್ಸ್ ಆಫ್ ಮೇಲ್ ಗ್ಯಾಮೆಟೋಫೈಟ್, ಒಂದು ವೆಜಿಟೇಟಿವ್ ಸೆಲ್, ಜನರೇಟಿವ್ ಸೆಲ್, ಮತ್ತೊಂದು ಶೇಪ್ ಆಫ್ ದ ನ್ಯೂಕ್ಲಿಯಸ್ ಅಂತ ಕೇಳ್ತಾ ಇದ್ದಾರೆ. ಲಾರ್ಜ್ ಇರ್ರೆಗ್ಯುಲರ್ ಇದೆ, ಮತ್ತೊಂದೇನಿದೆ ಬರೀಬಹುದು, ರೌಂಡ್ ಅಂಡ್ ಓವಲ್ ಅಂತ ಬರೀಬೇಕು. ಇದು ನಿಮ್ಮ ಪುಸ್ತಕದಲ್ಲಿ ಮೆನ್ಷನ್ ಇಲ್ಲ ರೌಂಡ್ ಅಂಡ್ ಓವಲ್ ಅಂತ ಹೇಳಿ. ನೀವು ಅಲ್ಲಿ ನಿಮ್ಮ ಪುಸ್ತಕದಲ್ಲಿ ಕೊಟ್ಟಂತಹ ಇಮೇಜ್ ಅನ್ನ ನೋಡ್ಕೊಂಡು, ಡಯಾಗ್ರಾಮ್ ಅನ್ನ ನೋಡ್ಕೊಂಡು ನೀವು ಬರೀಬೇಕಾಗ್ತದೆ. ರೌಂಡ್ ಅಂಡ್ ಓವಲ್ ಅಲ್ಲಿ ನೀವು ಸ್ವಲ್ಪ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಈ ಶೇಪ್ ಕಾಣ್ತದೆ. ನಿಮ್ಮ ಸೆಕೆಂಡ್ PU ಪುಸ್ತಕದಲ್ಲಿ ಮೆನ್ಷನ್ ಇಲ್ಲ ವರ್ಡ್ ಇದು. ಇದಾದ ನಂತರ ಮತ್ತೆ ಮುಂದಿನ ಪ್ರಶ್ನೆ ನೋಡುವುದಾದ್ರೆ ಏನ್ ಬಂದಿದೆ? ಇದೊಂದು 5 ಮಾರ್ಕ್ಸಿನ ಕ್ವಶನ್. ಸ್ವಲ್ಪ ತೊಂದರೆ ಆಗ್ತಿರಬಹುದು ಡಿಸ್ಪ್ಲೇ ಮಾಡ್ಲಿಕ್ಕೆ. ನಾನು ಡೈರೆಕ್ಟ್ಲಿ ಕ್ವಶನ್ ಪೇಪರ್ ಇಂದ ಕ್ವಶನ್ ಅನ್ನ ಕಟ್ ಮಾಡ್ಕೊಂಡಿದ್ದೀನಿ. ಪಿಕ್ಚರ್ ಆಫ್ ಅ ಮ್ಯಾಚೂರ್ ಆಂಜಿಯೋಸ್ಪರ್ಮ್ embryo sac is given. Picture of a mature angiosperm embryo sac is given below and answer the following questions. ನಿಮಗೆ ಒಂದು ಇಮೇಜ್ ಕೊಟ್ಟಿದ್ದಾರೆ. ಈ ಇಮೇಜ್ ಕೊಟ್ಟುಬಿಟ್ಟು ನಿಮಗೆ ಕೆಳಗಡೆ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಈ ಪ್ರಶ್ನೆಗಳನ್ನ ಈ ಇಮೇಜ್ಗೆ ಸಂಬಂಧಪಟ್ಟ ಹಾಗೆ ಕೊಟ್ಟಿದ್ದಾರೆ, ಅದರ ಹಾಗೆ ನೀವು ಆನ್ಸರ್ ಬರೀಬೇಕು. ಏನ್ ಕ್ವಶನ್ ಕೇಳ್ತಾ ಇದ್ದಾರೆ ಅದನ್ನ ಸ್ವಲ್ಪ ನೋಡ್ಕೊಂಡು ಆನ್ಸರ್ ಬರೀಬೇಕು. ಮೊದಲನೇದಾಗಿ ಏನ್ ಕೇಳಿದ್ದಾರೆ ನೋಡ್ರಿ. ವಿಚ್ ಸೆಲ್ಸ್ ಆರ್ ನ್ಯೂಕ್ಲಿಯೈ ಆಫ್ ದ ಎಂಬ್ರಿಯೋ ಸ್ಯಾಕ್ ಪ್ರೊಡ್ಯೂಸ್ಡ್ ಝೈಗೋಟ್ ಅಂಡ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಈ ಎಂಬ್ರಿಯೋ ಸ್ಯಾಕ್ ಅಲ್ಲಿ ಯಾವ ಸೆಲ್ಲು ಝೈಗೋಟ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ, ಮತ್ತೆ ಯಾವ ಸೆಲ್ಲು ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಅನ್ನ ಪ್ರೊಡ್ಯೂಸ್ ಮಾಡ್ತದೆ? ಕೆಳಗಡೆ ಆನ್ಸರ್ ಕೊಡ್ತಾ ಇದ್ದೀನಿ, ನೋಡ್ಕೊಡ್ರಿ. ಆನ್ಸರ್ ಏನಿದೆ? ಒಂದು, ಝೈಗೋಟ್ ಎಲ್ಲಿಂದ ಬರ್ತದೆ? ಎಗ್ ಸೆಲ್ ಇಂದ ಬರ್ತಾ ಇದೆ. ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಎಲ್ಲಿಂದ ಬರ್ತಾ ಇದೆ? ಪೋಲಾರ್ ನ್ಯೂಕ್ಲಿಯೈ ಇಂದ ಬರ್ತಾ ಇದೆ. ಸೆಂಟ್ರಲ್ ನ್ಯೂಕ್ಲಿಯೈ ಅಂತಾನು ಬರೀಬಹುದು, ನೋ ಪ್ರಾಬ್ಲಮ್. ಇದು ನಿಮ್ಗೆ 2 ಮಾರ್ಕ್ಸಿನ ಪ್ರಶ್ನೆ. 2 ವರ್ಡ್ ಬರೆದ್ರೆ 2 ಮಾರ್ಕ್ಸ್ ಬರ್ತಾ ಇದೆ. ಇದಾದ ನಂತರ ಸೆಕೆಂಡ್ ಕ್ವಶನ್ ಇದೆ ನೋಡಿ. ವಾಟ್ ಈಸ್ ದ ಪ್ಲಾಯ್ಡಿ ಆಫ್ ಆಂಟಿಪೋಡಲ್ ಸೆಲ್ಸ್? ಆಂಟಿಪೋಡಲ್ ಸೆಲ್ಸ್ ಮೇಲ್ಗಡೆ ಇದಾವೆ ಚಲಾಸಲ್ ರೀಸನ್ ಅಲ್ಲಿ. ಆ ಚಲಾಸಲ್ ರೀಸನ್ ಇರುವಂತಹ 3 ಆಂಟಿಪೋಡಲ್ ಸೆಲ್ಸ್ ಗಳು. ಆ ಆಂಟಿಪೋಡಲ್ ಸೆಲ್ಸ್ ಇನ ಪ್ಲಾಯ್ಡಿ, ವೆದರ್ ಇಟ್ ಈಸ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್ ಅಂತ ಬರೀಬೇಕು. ಅಂಡ್ ಮತ್ತೊಂದು ಏನಿದೆ ನೋಡ್ರಿ, ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್. ಆಂಟಿಪೋಡಲ್ ಸೆಲ್ಸ್ ಇನ ಕಂಡೀಷನ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್ ಬರೀಬೇಕು, ಅಥವಾ ಎಂಡೋಸ್ಪರ್ಮ್ ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಯಾವ ಕಂಡೀಷನ್ ಇದೆ ಅಂತ ಬರೀಬೇಕು. ಏನು ನೋಡಿ ಆಪ್ಷನ್ ಫಸ್ಟ್ ಒನ್ ಏನಿದೆ? ಪ್ಲಾಯ್ಡಿ ಆಫ್ ಆಂಟಿಪೋಡಲ್ ಸೆಲ್ ಇಸ್ ವಾಟ್? ಹ್ಯಾಪ್ಲಾಯ್ಡ್ ಇರ್ತವೆ ಆಂಟಿಪೋಡಲ್ ಸೆಲ್ಸ್ ಗಳು. ಮತ್ತೆ ನಿಮಗೆ ಗೊತ್ತಿರುವ ಹಾಗೆ PN ಪ್ರೈಮರಿ ಎಂಡೋಸ್ಪರ್ಮ್ ನ್ಯೂಕ್ಲಿಯಸ್ ಹೇಗೆ ಫಾರ್ಮೇಶನ್ ಆಗಿರ್ತದೆ? ಡಬಲ್ ಫರ್ಟಿಲೈಸೇಷನ್, ಟ್ರಿಪಲ್ ಫ್ಯೂಷನ್ ಅಂತ ಹೇಳಿರ್ತೀರಿ, ಓದಿರ್ತೀರಿ ನೀವು. ಟ್ರಿಪಲ್ ಫ್ಯೂಷನ್, ಫ್ಯೂಷನ್ ಆಫ್ 3 ನ್ಯೂಕ್ಲಿಯೈ, 2 ಸೆಂಟ್ರಲ್ ನ್ಯೂಕ್ಲಿಯೈ, polar nuclei and 1 male gamete.
ಮೇಲ್ ಗ್ಯಾಮೆಟ್. ಈ ಮೂರು ಸೇರ್ಕೊಂಡ್ರೆ 3n ಕಂಡೀಷನ್, ದಟ್ ಈಸ್ ಕಾಲ್ಡ್ ಟ್ರಿಪ್ಲಾಯ್ಡ್. ಟ್ರಿಪ್ಲಾಯ್ಡ್ ಅಂತ ಬರೀಬೇಕು. ಇವೆರಡು ಶಬ್ದ ಬರೆದ್ರೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಆಯ್ತು? ಅಗೇನ್ 2 ಮಾರ್ಕ್ಸ್. ಮತ್ತೊಂದು ಪ್ರಶ್ನೆ ಇದೆ ಮೂರನೇದಾಗಿ, ಇದಕ್ಕೆ ಸಂಬಂಧಪಟ್ಟ, ವೈ ದ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಪ್ರೊಡ್ಯೂಸಸ್ ಎಂಬ್ರಿಯೋ, ವೈ ದ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಪ್ರಿಸೀಡ್ಸ್ ಎಂಬ್ರಿಯೋ ಡೆವಲಪ್ಮೆಂಟ್. ಎಂಬ್ರಿಯೋ ಡೆವಲಪ್ಮೆಂಟ್ ಆಗಕ್ಕಿಂತ ಮುಂಚೆ ಯಾಕೆ ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸಿಂಪಲ್ ಥಿಂಗ್, ಇಟ್ ಈಸ್ ಎ ನ್ಯೂಟ್ರಿಟಿವ್ ಟಿಶ್ಯೂ ವಿಚ್ ಸಪ್ಲೈಸ್ ನ್ಯೂಟ್ರಿಷನ್ ಫಾರ್ ಡೆವಲಪಿಂಗ್ ಎಂಬ್ರಿಯೋ ಅಂತ ಹೇಳಿ ಬರೀಬೇಕು. Simple question. As the cells of the endosperm are filled with reserve food material which supply nutrition to developing embryo ಅಂತ ಹೇಳಿ ಬರೀಬೇಕು. ನ್ಯೂಟ್ರಿಟಿವ್ ಟಿಶ್ಯೂ ಅದು ಯಾವುದು? ಎಂಡೋಸ್ಪರ್ಮ್. ಸೊ ದಿಸ್ ಇಸ್ ದ ಥಿಂಗ್. ಸೊ ಇದೊಂದು ಪ್ರಶ್ನೆ 5 ಮಾರ್ಕ್ಸ್ ಕೇಳಿದರೆ. ಸ್ಪ್ಲಿಟ್ ಕ್ವಶನ್ ಇದೆ ಎಂಬ್ರಿಯೋ ಸ್ಯಾಕ್ ಮೇಲೆ. ಈ ರೀತಿ ಬೇರೆ ಇಮೇಜಸ್ ಗಳನ್ನ, ಬೇರೆ ಡಯಾಗ್ರಾಮ್ಸ್ ಗಳ ಮೇಲೆನೂ ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು. ಸೊ ಈ ರೀತಿಯಲ್ಲಿ ನೀವು ಬೇರೆ ಪ್ರಶ್ನೆಗಳಿಗೂ ನೀಟಾಗಿ ಓದ್ಕೊಳ್ಬೇಕಾಗ್ತದೆ. ಮುಂದಿನ ಪ್ರಶ್ನೆ 3 ಮಾರ್ಕ್ಸ್ ಸಿಗಿದೆ. ಡ್ರಾ LS ಆಫ್ ಗ್ರಾಸ್ ಎಂಬ್ರಿಯೋ. ಗ್ರಾಸ್ ಎಂಬ್ರಿಯೋ ಕೇಳ್ತಾ ಇದ್ದಾರೆ, LS ಡ್ರಾ ಮಾಡಬೇಕು. ಅಂಡ್ ಲೇಬಲ್ ದ ಫಾಲೋಯಿಂಗ್ ಪಾರ್ಟ್ಸ್. ಅವರೇ ಒಂದು 3 ಪಾರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ, 5 ಪಾರ್ಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಈ 5 ಪಾರ್ಟ್ಸ್ ಗಳನ್ನ ನೀವು ಡಯಾಗ್ರಾಮ್ ಡ್ರಾ ಮಾಡಿ ಮೆನ್ಷನ್ ಮಾಡಬೇಕು. ಇದು ಪ್ರಶ್ನೆ. ಸಿಂಪಲ್ ದ ಡೈರೆಕ್ಟ್ ಕ್ವಶನ್, ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಮೊನೋಕಾಟ್ ಎಂಬ್ರಿಯೋ ಅಂತ ಕೇಳಬಹುದಿತ್ತು. ಬಟ್ ಈಗ ಅವರು ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಡಯಾಗ್ರಾಮ್ ಡ್ರಾ ಮಾಡಬೇಕು. ಈ ಡಯಾಗ್ರಾಮ್ ಅನ್ನು ಡ್ರಾ ಮಾಡಿಬಿಟ್ಟು ನೀವು ಈ ಲೇಬಲಿಂಗ್ಸ್ ಗಳನ್ನ ಅಲ್ಲಿ ಮೆನ್ಷನ್ ಮಾಡಬೇಕು. ಫಸ್ಟ್ ಒನ್, ಸಿಂಗಲ್ ಕಾಟಿಲಿಡಾನ್ ಆಫ್ ದ ಮೊನೋಕಾಟ್ ಎಂಬ್ರಿಯೋ ಗ್ರಾಸ್ ಎಂಬ್ರಿಯೋ ಇಸ್ ಕಾಲ್ಡ್ ಸ್ಕೂಟೆಲ್ಲಮ್ ಅಂತ ಹೇಳಿ ಕರಿತೀವಿ. ಓಕೆ, ಇದಾದ ನಂತರ ಸೆಕೆಂಡ್ ಪಾರ್ಟ್ ಇದೆ ಕೋಲಿಯೋಪ್ಟೈಲ್, ಪ್ರೊಟೆಕ್ಟಿವ್ ಕವರಿಂಗ್ ಆಫ್ ದ ಶೂಟ್ ಅಪೆಕ್ಸ್. ಶೂಟ್ ಅಪೆಕ್ಸಿನ ಪ್ರೊಟೆಕ್ಟಿವ್ ಕವರಿಂಗ್ ಗೆ ನಾವು ಕೋಲಿಯೋಪ್ಟೈಲ್ ಅಂತ ಹೇಳಿ ಕರಿತೀವಿ. ಇದಾದ ನಂತರ ಶೂಟ್ ಅಪೆಕ್ಸ್ ಇದೆ, ಟಿಪ್ ಆಫ್ ದ ಶೂಟ್ ಸಿಸ್ಟಮ್. ನಂತರ ಇದಾದ ನಂತರ ರಾಡಿಕಲ್ ಇದೆ, ರಾಡಿಕಲ್ ಡೆವಲಪ್ಸ್ ಇಂಟು ರೂಟ್. ಸೊ ರಾಡಿಕಲ್ ಆದ ನಂತರ ರಾಡಿಕಲ್ ರೂಟ್ ಆಗ್ತದೆ. ರೂಟ್ ಅಲ್ಲಿ ನಮಗೆ ಎಟ್ ದ ಎಂಡ್ ಟಿಪ್ ಅಲ್ಲಿ ರೂಟ್ ಕ್ಯಾಪ್ ಇರ್ತದೆ. ಸೊ ಈ ಥಿಂಗ್ಸ್ ಅನ್ನ ನೀವು ಮೆನ್ಷನ್ ಮಾಡಬೇಕು. ಸಿಂಪಲ್ ಕ್ವಶನ್ ಇದೆ. ಮುಂದಿನ ಪ್ರಶ್ನೆ ನೋಡುವುದಾದ್ರೆ ನೆಕ್ಸ್ಟ್ ಒನ್, ಇದನ್ನು ಸಿಂಪಲ್ ಡೈರೆಕ್ಟ್ ಕ್ವಶನ್ ಇದೆ. ಡಿಫರೆನ್ಸ್ ಬಿಟ್ವೀನ್ ಜಿಟಿನೋಗ್ಯಾಮಿ ಅಂಡ್ ಝೀನೋಗ್ಯಾಮಿ ಅಂತ ಹೇಳಿ ಕೇಳಿದ್ದಾರೆ ಫಾರ್ 2 ಮಾರ್ಕ್ಸ್ ಗೆ. ಸೊ ನೀವು 2 ಡಿಫರೆನ್ಸ್ ಅನ್ನು ತೋರಿಸಬೇಕಾಗ್ತದೆ, 2 ಡಿಫರೆನ್ಸ್ ಅನ್ನ ಬರೀಬೇಕಾಗ್ತದೆ. ಜಿಟಿನೋಗ್ಯಾಮಿ ಮತ್ತೊಂದು ಝೀನೋಗ್ಯಾಮಿ ಅಂತ ಹೇಳಿ. ಇಲ್ಲಿ ಜಿಟಿನೋಗ್ಯಾಮಿ ಅಂದ್ರೆ ಏನು? ಪಾಲಿನೇಷನ್ ಅಕರ್ಸ್ ಬಿಟ್ವೀನ್ 2 ಫ್ಲವರ್ಸ್ ಆಫ್ ಸೇಮ್ ಪ್ಲಾಂಟ್. ಒಂದೇ ಗಿಡದಲ್ಲಿರುವಂತಹ 2 ಹೂವುಗಳ ಮಧ್ಯೆ ಏನು ಪಾಲಿನೇಷನ್ ಆಗ್ತಾ ಇದೆಯಲ್ಲ, ಪರಾಗಸ್ಪರ್ಶ ಅಂತ ಏನು ಕರಿತೀವಲ್ಲ ನಾವು ಕನ್ನಡದಲ್ಲಿ, ಈ ಪರಾಗಸ್ಪರ್ಶ ನಡೀತಾ ಒಂದೇ ಗಿಡದಲ್ಲಿ 2 ಹೂವುಗಳ ಮಧ್ಯೆ ನಡೆಯುವಂತಹ ಪರಾಗಸ್ಪರ್ಶ ಅಥವಾ ಪಾಲಿನೇಷನ್ ಗೆ ನಾವು ಜಿಟಿನೋಗ್ಯಾಮಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಝೀನೋಗ್ಯಾಮಿ ಕ್ರಾಸ್ ಪಾಲಿನೇಷನ್. ಪಾಲಿನೇಷನ್ ಅಕರ್ಸ್ ಬಿಟ್ವೀನ್ 2 ಫ್ಲವರ್ ಆಫ್ ಡಿಫರೆಂಟ್ ಪ್ಲಾಂಟ್ ಆಫ್ ಸೇಮ್ ಸ್ಪೀಸೀಸ್. 2 ಬೇರೆ ಬೇರೆ ಸಸ್ಯಗಳು, ಒಂದೇ ಸ್ಪೀಸಿನ ಸಸ್ಯಗಳು, ಒಂದೇ ತಳಿಯ ಸಸ್ಯಗಳು ಇರಬೇಕು. ಅಲ್ಲಿ ಬೇರೆ ಬೇರೆ ಸಸ್ಯಗಳಲ್ಲಿರುವಂತಹ ಹೂವುಗಳ ಮಧ್ಯೆ ಏನು ಪಾಲಿನೇಷನ್ ಆಗ್ತಾ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಝೀನೋಗ್ಯಾಮಿ. ಇಲ್ಲಿ ಜಿಟಿನೋಗ್ಯಾಮಿ ನೋಡ್ಬೇಕಾದ್ರೆ ನೆಕ್ಸ್ಟ್ ಪಾಲಿನೇಷನ್ ಬ್ರಿಂಗ್ಸ್ ಜೆನೆಟಿಕಲಿ ಸಿಮಿಲರ್ ಪೋಲನ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಜಿಟಿನೋಗ್ಯಾಮಿ ಫಂಕ್ಷನಲಿ ಕ್ರಾಸ್ ಪಾಲಿನೇಷನ್, ಜೆನೆಟಿಕಲಿ ಸೆಲ್ಫ್ ಪಾಲಿನೇಷನ್. ಇದು ಫಂಕ್ಷನಲ್ ನೋಡುವುದಾದ್ರೆ ಕ್ರಾಸ್ ಪಾಲಿನೇಷನ್, ನೀವು ಜೆನೆಟಿಕಲಿ ನೋಡುವುದಾದ್ರೆ ಇದೇನಿದು ಸೆಲ್ಫ್ ಪಾಲಿನೇಷನ್. ಇದು ಓಕೆ, ನಾನು ಅಲ್ಲಿ ಇಮೇಜಸ್ ಕೂಡ ಕೊಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಇಮೇಜ್ ಸೆಲ್ಫ್ ಪಾಲಿನೇಷನ್ ಇದೆ, ಸೆಕೆಂಡ್ ಇಮೇಜ್ ಏನಿದೆ ಜಿಟಿನೋಗ್ಯಾಮಿ ಇದೆ. ಒಂದೇ ಪ್ಲಾಂಟ್ ಅಲ್ಲಿ 2 ಫ್ಲವರ್ಸ್ ಗಳ ಮಧ್ಯೆ ನಿಮ್ಗೆ ಪಾಲಿನೇಷನ್ ನಡೀತಾ ಇದೆ. ಇಲ್ಲಿ 3ನೇ ಇಮೇಜ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡ್ರಿ, ಸಿಂಪಲ್ ಆಗಿದೆ. 2 ಬೇರೆ ಬೇರೆ ಹೂವುಗಳ ಮಧ್ಯೆ ನಡೀತಾ ಇದೆ ಪಾಲಿನೇಷನ್. ಅದು ಬೇರೆ ಬೇರೆ ಸಸ್ಯಗಳಲ್ಲಿ ಇರುವಂತಹ 2 ಹೂವುಗಳು ಫ್ಲವರ್ಸ್ ಗಳಲ್ಲಿ ನಡೀತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಝೀನೋಗ್ಯಾಮಿಲಿ, ಇಲ್ಲಿ ಪಾಲಿನೇಷನ್ ಬ್ರಿಂಗ್ಸ್ ಜೆನೆಟಿಕಲಿ ಡಿಸ್ಸಿಮಿಲರ್ ಪೋಲನ್ ಗ್ರೇನ್ಸ್. ಬೇರೆ ಬೇರೆ ಪೋಲನ್ ಗ್ರೇನ್ಸ್ ಗಳು ಇಲ್ಲಿ ಪ್ರೆಸೆಂಟ್ ಆಗ್ತಾ ಇದ್ದಾವೆ. ಇದಾದ ನಂತರ ಮತ್ತೊಂದು ಪ್ರಶ್ನೆ, ಪಿಕ್ಚರ್ ರಿಲೇಟೆಡ್ ಟು ಪಾಲಿನೇಷನ್ ಈಸ್ ಗಿವನ್ ಬಿಲೋ. ಇಲ್ಲೊಂದು ಪಾಲಿನೇಷನ್ ಗೆ ಸಂಬಂಧಪಟ್ಟ ಹಾಗೆ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ ನಿಮಗೆ, ಇದನ್ನ ಅಬ್ಸರ್ವ್ ಮಾಡಬೇಕು. ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದಾರೆ. ಕೆಳಗಡೆ 3 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಏನೇನಿದೆ ಪ್ರಶ್ನೆಗಳು? ಒನ್ ಬೈ ಒನ್ ವಿಲ್ ಡಿಸ್ಕಸ್. ಫಸ್ಟ್, ವಿಲ್ ದಿಸ್ ಪಾಲಿನೇಷನ್ ಕನ್ಫರ್ಮ್ ಫರ್ಟಿಲೈಸೇಷನ್ ಅಂತ ಕೇಳ್ತಾರೆ. ಈ ಇಮೇಜ್ ಅಲ್ಲಿ ಒಂದೇನ್ ಪಾಲಿನೇಷನ್ ಕಾಣ್ತಾ ಇದೆಯಲ್ಲ, ಈ ಪಾಲಿನೇಷನ್ ಇಂದ
ಫರ್ಟಿಲೈಸೇಷನ್ ಕನ್ಫರ್ಮ್ ಆಗುತ್ತಾ ಅಂದ್ರೆ ಡೆಫಿನೆಟ್ಲಿ ಫರ್ಟಿಲೈಸೇಷನ್ ಆಗ್ತದ, ಫ್ಯೂಷನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮೆಟ್ ಹಾಗೆ ಆಗುತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಸೊ ಹೌದು, ಖಂಡಿತವಾಗಿ ಇಲ್ಲಿ ಕ್ರಾಸ್ ಇನ್ಸೆಕ್ಟ್ ಪಾಲಿನೇಷನ್ ಇಂದ ಫರ್ಟಿಲೈಸೇಷನ್ ಕನ್ಫರ್ಮೇಶನ್ ಆಗ್ತದೆ ಅಂತ ಹೇಳಿ ಬರೀಬೇಕು. ನಾನು ಮುಂದೆ ಹೇಳ್ತೀನಿ ಆನ್ಸರ್. ಸೆಕೆಂಡ್ ಒನ್ ಏನಿದೆ, ಸೆಕೆಂಡ್ ಕ್ವಶನ್ ಏನ್ ಕೇಳ್ತಾ ಇದ್ದಾರೆ ನೋಡ್ರಿ, ವಾಟ್ ಆರ್ ದಿ ಫ್ಲೋರಲ್ ರಿವಾರ್ಡ್ಸ್ ಪ್ರೊವೈಡೆಡ್ ಬೈ ದ ಪ್ಲಾಂಟ್ಸ್ ಟು ದ ಇನ್ಸೆಕ್ಟ್ ಟು ರಿವಿಸಿಟ್. ಸಸ್ಯಗಳಿಗೆ, ಈ ಫ್ಲವರ್ಸ್ ಗಳಿಗೆ ಇನ್ಸೆಕ್ಟ್ಸ್ ಗಳು, ಕೀಟಗಳು ವಿಸಿಟ್ ಮಾಡಬೇಕಾದ್ರೆ ಆ ಫ್ಲವರ್ಸ್ ಗಳಿಂದ ಏನ್ ಸಿಗ್ತಾ ಇದೆ ರಿವಾರ್ಡ್, ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಆನ್ಸರ್. ದೆನ್ ಮೂರನೇ ಪ್ರಶ್ನೆ ನೋಡುವುದಾದ್ರೆ ಏನಿದೆಯಪ್ಪ, ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫ್ಲವರ್ ಇನ್ ದಿಸ್ ಪಾಲಿನೇಷನ್ ಅದರ್ ದೆನ್ ಫ್ಲೋರಲ್ ರಿವಾರ್ಡ್ಸ್. ಫ್ಲೋರಲ್ ರಿವಾರ್ಡ್ಸ್ ಅನ್ನ ಬಿಟ್ಟು ಇಲ್ಲಿ ಯಾವ ಪಾಲಿನೇಷನ್ ಆಗ್ತಾ ಇದೆ, ಇನ್ಸೆಕ್ಟ್ ಇಂದ, ಅದಕ್ಕೆ ಎಂಟಮೋಫಿಲಿ ಅಂತ ಕರಿತೀವಿ. ಈ ಎಂಟಮೋಫಿಲಿ ಫ್ಲವರ್ಸ್ ನ ಕ್ಯಾರೆಕ್ಟರ್ಸ್ ಗಳನ್ನ ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ದಟ್ ಈಸ್ ದ ಕ್ವಶನ್ ವಾಟ್ ಯು ಹ್ಯಾವ್ ಟು ರೈಟ್. ಇಲ್ಲಿ ಆನ್ಸರ್ ಬರೀಬೇಕು. ಒಂದನೇದಾಗಿ, ವಿಲ್ ದಿಸ್ ಪಾಲಿನೇಷನ್ ಕನ್ಫರ್ಮ್ ಆಗ್ತದೇನು ಅಂದ್ರೆ ಫರ್ಟಿಲೈಸೇಷನ್ ಈ ಪಾಲಿನೇಷನ್ ಇಂದ. ಸೊ ಪಾಲಿನೇಷನ್ ಕನ್ಫರ್ಮ್ ಫರ್ಟಿಲೈಸೇಷನ್ ಹೌದು ಅಂತ ಬರೀರಿ. ಎಸ್, ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್ ಆರ್ ಲಾರ್ಜ್ ಅಂಡ್ ಕಲರ್ಫುಲ್ ಇರ್ತವೆ. ಸೊ ಇನ್ಸೆಕ್ಟ್ ವಿಸಿಟ್ ಫ್ಲವರ್ ಫಾರ್ ನೆಕ್ಟರ್ ಅಂಡ್ ಕ್ಯಾರಿ ಪೋಲನ್ ಆನ್ ದೇರ್ ಬಾಡಿ. ನೆಕ್ಟರ್ ಗಾಗಿ ವಿಸಿಟ್ ಮಾಡ್ತವೆ, ಮತ್ತೆ ಬಾಡಿ ಮೇಲೆ ಪೋಲನ್ ಗ್ರೇನ್ಸ್ ಅನ್ನ ಕ್ಯಾರಿ ಮಾಡ್ಕೊಂಡ್ ಬರ್ತವೆ. ಆಸ್ ಇನ್ಸೆಕ್ಟ್ ವಿಸಿಟ್ ಅನದರ್ ಫ್ಲವರ್, ಬೇರೆ ಫ್ಲವರ್ ಗೆ ಇದೇ ಸೇಮ್ ಇನ್ಸೆಕ್ಟ್ ವಿಸಿಟ್ ಮಾಡಿತ್ತಪ್ಪ ಅಂದ್ರೆ ಫ್ಲವರ್ ಪೋಲನ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಸ್ಟಿಗ್ಮಾ ಜೊತೆ ಕಾಂಟ್ಯಾಕ್ಟ್ ಆಗ್ತವೆ, ವಿಚ್ ಬ್ರಿಂಗ್ಸ್ ಅಬೌಟ್ ಪಾಲಿನೇಷನ್ ಅಂತ ಹೇಳಿ ಇಲ್ಲಿ ಬರೀಬೇಕು. ಆಗ ನಿಮಗೆ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ಇದೆ ಅದಕ್ಕೆ, ಸಿ ಯು ಗೆಟ್ 2 ಮಾರ್ಕ್ಸ್. 2 ಮಾರ್ಕ್ಸ್ ಗೆ ಇಷ್ಟು ಬರೀಬೇಕು. ನೆಕ್ಸ್ಟ್ ಕ್ವಶನ್ ಬಿ ಏನಿದೆಯಪ್ಪ ಅಂದ್ರೆ, ಫ್ಲೋರಲ್ ರಿವಾರ್ಡ್ಸ್ ಏನ್ ಸಿಗ್ತಾ ಇದೆ, ವಾಟ್ ಆರ್ ದ ಫ್ಲೋರಲ್ ರಿವಾರ್ಡ್ಸ್ ಟು ದ ಇನ್ಸೆಕ್ಟ್. ಇನ್ಸೆಕ್ಟ್ ಏನ್ ಸಿಗ್ತಾ ಇದೆ ಅಂದ್ರೆ ನೆಕ್ಟರ್ ಸಿಗ್ತಾ ಇದೆ, ಮತ್ತೆ ಪೋಲನ್ ಗ್ರೈನ್ಸ್ ಗಳು ಸಿಗ್ತಾ ಇದ್ದಾವೆ. ಇದಾದ ರಿವಾರ್ಡ್ಸ್. ಇದಾದ್ಮೇಲೆ ಮೂರನೇದಾಗಿ ನೋಡ್ಬೇಕಾದ್ರೆ ಎಂಟಮೋಫಿಲಸ್ ಫ್ಲವರ್ಸ್ ನ ಕ್ಯಾರೆಕ್ಟರ್ಸ್ ಅನ್ನ ಬರೀಬೇಕು ಅಂತ 2 ಮಾರ್ಕ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಂಟಮೋಫಿಲಸ್ ನ ಕ್ಯಾರೆಕ್ಟರ್ಸ್ ಗಳು, ಫ್ಲವರ್ಸ್ ನ ಕ್ಯಾರೆಕ್ಟರ್ಸ್ ಗಳು ಏನಿದಾವಪ್ಪ ಅಂದ್ರೆ, ಫ್ಲವರ್ಸ್ ಆರ್ ಬ್ರೈಟ್ಲಿ ಕಲರ್ಡ್ ಇದಾವೆ. ಸೊ ಇನ್ಸೆಕ್ಟ್ಸ್ ವಿಸಿಟ್ ಟು ದ ಫ್ಲವರ್ಸ್, ಸೊ ಪಾಲಿನೇಷನ್ ಟೇಕ್ಸ್ ಪ್ಲೇಸ್ ಅಂಡ್ ವಿಚ್ helps in fertilization. Then pollen grains are sticky and light in weight idave. Stigma is sticky and present inside the flower ಅಂತ ಹೇಳಿ ಬರೀಬೇಕು. ಸೊ ಸ್ಟಿಗ್ಮಾ ಫ್ಲವರಿನ ಒಳಗಡೆ ಇರುತ್ತೆ, ಹಾಗಾಗಿ ಇನ್ಸೆಕ್ಟ್ಸ್ ಗಳು ಫ್ಲವರ್ ಒಳಗಡೆ ಹೋದಾಗ ಮಾತ್ರ ಅಲ್ಲಿ ಪಾಲಿನೇಷನ್ ಆಗ್ಲಿಕ್ಕೆ ಚಾನ್ಸಸ್ ಗಳು. ಇದು ಎಂಟಮೋಫಿಲಸ್ ಫ್ಲವರಿನ ಕ್ಯಾರೆಕ್ಟರ್ಸ್ ಗಳು. ಇವುಗಳನ್ನ ನೀವು ಈ ರೀತಿಯಲ್ಲಿ, ಈ 3 ಪ್ರಶ್ನೆಗಳಿಗೆ ಈ ರೀತಿಯಲ್ಲಿ ಆನ್ಸರ್ ನೀವು ಬರೀಬೇಕು. ಸೊ ಈ ವರ್ಷದಿಂದ ಈ ರೀತಿ ಪ್ರಶ್ನೆಗಳು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಾವು. ಕ್ವಶನ್ ಪೇಪರ್ ನಲ್ಲಿ ಡೈರೆಕ್ಟ್ ಕ್ವಶನ್ಸ್ ಗಳು ಬರೋದು ತೀರಾ ಕಡಿಮೆ, ಬರುತ್ತೆ, ಹೆಚ್ಚಾಗಿ ಬರೋದಿಲ್ಲ. ಸೊ ಬಹಳ ಕಾಶಿಯಸ್ ಆಗಿರ್ರಿ, ಕೇರ್ಫುಲ್ ಆಗಿ ಸ್ಟಡಿ ಮಾಡ್ರಿ, ಮತ್ತೆ ಸ್ವಲ್ಪ ಸೆನ್ಸ್ ಯೂಸ್ ಮಾಡ್ರಿ ಸ್ಟಡಿ ಮಾಡ್ಲಿಕ್ಕೆ. ಆಗ ಮಾತ್ರ ಈ ವರ್ಷ ಬರುವಂತಹ ಪ್ರಶ್ನೆಗಳಿಗೆ ನೀವು ಆನ್ಸರ್ ಈಸಿಯಾಗಿ ಮಾಡಬಹುದು. ಓಕೆ, ಸೊ ಇಲ್ಲಿವರೆಗೆ ನಾನು ಈ ಮೊದಲನೇ ಪಾಠದಿಂದ ಈ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ನಾನು ಇಲ್ಲಿ ಹೇಳಿಕೊಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಹೇಳಿಕೊಡ್ತಿದ್ದೀನಿ. ಈ ರೀತಿ ಆನ್ಸರ್ಸ್ ಗಳನ್ನ ಇವುಗಳನ್ನ ಬರ್ಕೊಂಡು ನೀವು ಮುಂದಿನ ಈ ಪಾಠದಲ್ಲಿರುವಂತಹ ಬೇರೆ ಹೆಡಿಂಗ್ಸ್ ಗಳಲ್ಲಿ ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂತ ಹೇಳಿ ನೀವು ಥಿಂಕ್ ಮಾಡಿ ನೀವು ಸ್ಟಡಿ ಮಾಡಬೇಕಾಗ್ತದೆ. ನಿಮ್ಮ ಟೀಚರ್ಸ್ ಗಳಿಗೆ ಕೇಳ್ರಿ, ಹೆಲ್ಪ್ ಮಾಡ್ತಾರೆ ಟೀಚರ್ಸ್. ಕ್ವಶನ್ಸ್ ಗಳನ್ನ ನೀವೇ ಮಾಡ್ರಿ, ಓನ್ ಆಗಿ ಕ್ರಿಯೇಟ್ ಮಾಡ್ರಿ ಪ್ರಶ್ನೆಗಳನ್ನ. ನೀವು ಪ್ರಶ್ನೆಗಳನ್ನ ಓನ್ ಆಗಿ ಕ್ರಿಯೇಟ್ ಮಾಡಿದ್ರಪ್ಪ ಅಂದ್ರೆ ನಾಳೆ ಎಕ್ಸಾಮ್ ಅಲ್ಲಿ ಎಂತದೇ ಪ್ರಶ್ನೆ ಬಂದ್ರು ನೀವು ಆನ್ಸರ್ ಮಾಡಬಹುದು. ಓಕೆ, ಥ್ಯಾಂಕ್ ಯು. ವಿಲ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ.